ಕಟ್ ರೈಟ್ಸ್ ರಿವ್ಯೂ ಪಾಯಿಂಟ್ನಲ್ಲಿ ನಿಮ್ಮ ಜೊತೆ ನಾನು ದ್ವಾರಕಿ ರಾಘವ್. ಬ್ರಹ್ಮೋತ್ಸವಂ ತೆಲುಗು ಚಿತ್ರರಂಗದ ಬಹುದೊಡ್ಡ ಎಕ್ಸ್ಪೆಕ್ಟೇಷನ್ ಚಿತ್ರ. ಟಾಲಿವುಡ್ ಸೂಪರ್ ಸ್ಟಾರ್ ಪ್ರಿನ್ಸ್ ಮಹೇಶ್ ಬಾಬು, ಕಾಜಲ್ ಅಗರ್ವಾಲ್, ಸಮಂತಾ, ಪ್ರಣೀತಾ, ನಾಜಿರ್ ಅಂತ ಬಹುದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಚಿತ್ರ. ಸೀತಮ್ಮ ವಾಕಿಟ್ಲೋ ಸಿರಿಮಲ್ಲೆ ಚೆಟ್ಟು ಅನ್ನುವಂತಹ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದ ಶ್ರೀಕಾಂತ್ ಅಡ್ಡಾಲರ್ ಅವರೇ ಈ ಸಿನಿಮಾ ನಿರ್ದೇಶಕರು. ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಅದ್ಭುತವಾದಂತಹ ಚಿತ್ರ, ತುಂಬ ಒಳ್ಳೆಯ ಪ್ರಯತ್ನ. ಅವಿಭಕ್ತ ಕುಟುಂಬಗಳು ಅಂದರೆ ಜಾಯಿಂಟ್ ಫ್ಯಾಮಿಲಿನಲ್ಲಿರೋರು ಈ ಸಿನಿಮಾನ ಖಂಡಿತ ಒಂದ್ಸಲನಾದರೂ ನೋಡಲೇಬೇಕು ಅನ್ನುವಂಥ ಬೇಕಾದಷ್ಟು ಪಾಸಿಟಿವ್ ಎಲಿಮೆಂಟ್ಸ್ಗಳು ಈ ಸಿನಿಮಾದಲ್ಲಿದೆ. ಬಟ್ ಐ ಆಮ್ ಸಾರಿ, ಈಗ ತಾನೇ ಬಂದ ಸುದ್ದಿ. ಈ ಸಿನಿಮಾ ಇವತ್ತು ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗಿ ನಮ್ಮ ಕನ್ನಡದ್ದೇ ಚಿತ್ರಗಳಾದ ಯು ಟರ್ನ್, ಡೀಲ್ ರಾಜ ಸಿನಿಮಾಗಳಿಗೆ ಥಿಯೇಟರ್ ಸಿಗದಂತಹ ವಾತಾವರಣನ ಸೃಷ್ಟಿ ಮಾಡಿದೆ. ಬೆಂಗಳೂರಲ್ಲಿ ಮಾತ್ರ ಒಂದು ಮೂಲದ ಪ್ರಕಾರ ಸುಮಾರು 240 ಶೋ ನಡೀತಾ ಇದೆ ಅನ್ನೋದು ಸುದ್ದಿ. ಈಗಾಗಲೇ ಬಿಡುಗಡೆಗೆ ಮುಂಚೆನೆ ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿರೋ, ಸುದ್ದಿ ಮಾಡಿರೋ ಯು ಟರ್ನ್ ಅಂತ ಕನ್ನಡ ಸಿನಿಮಾಗಳಿಗೇನೆ ಥಿಯೇಟರ್ ಕೊಡದೆ ಮಂಡ್ಯದಂತಹ ಊರುಗಳಲ್ಲಿ ಬ್ರಹ್ಮೋತ್ಸವಂ ಸಿನಿಮಾ ಹಾಕಿದ್ದಾರೆ. ನಮ್ಮ ನೆಲದಲ್ಲಿ ನಮಗೆ ಆದ್ಯತೆ ಇಲ್ಲದಿರೋ ಹಾಗೆ ನಮ್ಮವರೇ ಮಾಡಿರೋದ್ರಿಂದ ಈ ಸಿನಿಮಾ ವಿಮರ್ಶೆ ಮಾಡದೇ ಇರೋದ್ರ ಮೂಲಕ ನನ್ನ ಒಂದು ಸಣ್ಣ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನನ್ನ ಈ ಡಿಸಿಷನ್ ತೆಲುಗು ಸಿನಿಮಾ ವಿರುದ್ಧ ಅಲ್ಲ, ನಮ್ಮೊಳಗೆ ಇದ್ದು ನಮ್ಮ ಸಿನಿಮಾಗಳಿಗೆ ಥಿಯೇಟರ್ ಕೊಡದೇ ಇರೋರ ವಿರುದ್ಧ. ಕ್ಷಮಿಸಿ. ನಮ್ಮ ಸುದ್ದಿ ವಿಮರ್ಶೆಗಳು ನಿಮಗೆ ಇಷ್ಟ ಆದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಮಸ್ಕಾರ.